ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಮ್ಮ ಬೆಳಿಗ್ಗೆ ಮುಂಜಾನೆ ಡ್ಯೂಟಿಗೆ ಸ್ಟಾರ್ಟ್ ಆಗಿದ್ದೆ. ಇಲ್ಲಿ ನಡೆದಿದ್ದ ಇವತ್ತು ಬೆಂಗಳೂರ್ದಾಗ ನೋಡ್ತೀನಿ, ಫುಲ್ ಫಾಗ್ ಅಂದ್ರೆ ಫಾಗ್ ಆಗಿದೆ. ಇಷ್ಟು ರೀತಿ ಫಾಗ್ ಅಂತಂದ್ರೆ ಎಲ್ಲ ಕಡೆ ನೋಡೋದ ಕಡೆ ಫಾಗ್ ಅದ. ಯಾಕಂದ್ರೆ ನೋಡೋ ಫಾಗ್ ಈಗ ಸ್ಟಾರ್ಟ್ ಆಯ್ತಲ್ಲ, ಇದು ಚಳಿಗಾಲ ಎಂಡ್ ಮೂಮೆಂಟಿಗೆ ಬಂದಿರ್ತದೆ ಜಾಸ್ತಿ ಫಾಗ. ನೋಡ್ರಿ ಎಲ್ಲ ಫ್ಲೈಓವರ್ ಮಾರ್ತಾಳಿ ರೂಟಿಗೆಲ್ಲ ಅಂತಂದಂಗೆ ಎಲ್ಲ ಬರೀ ಫ್ಲೈಓವರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ನೈಟ್ ಬರೀ ಸರ್ವಿಸ್ ರೋಡ್ ಬಿಟ್ಬಿಡ್ತಾರೆ. ಹಂಗೆ ತೋರಿಸ್ತೀನಿ ಯಾವ ರೀತಿ ಸರ್ವಿಸ್ ರೋಡ್ ಆಗಿ ಇಲ್ಲಿ. ಇದು ಸರ್ವಿಸ್ ರೋಡ್ ನಿಂತೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕಂತಂದ್ರು ಎಷ್ಟೇ ಅದರಲ್ಲಿ ಸರ್ವಿಸ್ ರೋಡ್ ಬಿಟ್ಟರೆ ಬೇರೆ ಕಡೆ ಮ್ಯಾಗಿಂದ ಹೋಗ್ಲಕ್ಕೆ ಫ್ಲೈಓವರ್. ಯಾಕಂದ್ರೆ ಇಲ್ಲೆಲ್ಲ ನಡೆದು ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆದು ಅಂತ ನಮಗೂ ಗೊತ್ತದ, ಆಲ್ಮೋಸ್ಟ್ ಅಲ್ಲಿ ಜನರಿಗೆ ಗೊತ್ತದ. ಬಟ್ ಆಲ್ಮೋಸ್ಟ್ ಅಲ್ಲಿ ಜನರಿಗೆ ಗೊತ್ತಿಲ್ಲ. ನೀವು ಮನಸ್ಸು ಕಾಣ್ಲದಿರ್ಬೇಕಲ್ಲ ಫಾಗ ಯಾವ ರೀತಿ ಇದಂತಿ. ಇಲ್ಲಿ ನೋಡ್ರಿ ಹೆಂಗೆಲ್ಲ ತುಂಬ್ಕೊಂಡು ಬಿಟ್ಟಿದ್ದಲ್ಲ ಫಾಗ. ಇವತ್ತಿನ ದಿನ ಫುಲ್ ಫಾಗ್ ಬಿಟ್ಟದ. ಇಷ್ಟೆಲ್ಲದು ಮೆಟ್ರೋ ಕನ್ಸ್ಟ್ರಕ್ಷನ್ ಇರ್ತಾ ಇದು ಎಲ್ಲ ಕಡೆಯಿಂದ ಇದೆಲ್ಲ ಇದು. ಅದಕ್ಕೆ ನಮಗೆಲ್ಲ ಸರ್ವಿಸ್ ರೋಡ್ ಫ್ರೀ ಅಂತಂದಂಗೆ ಸರ್ವಿಸ್ ರೋಡ್ ಕೊಟ್ಟು ಬಿಟ್ರೆ ಅದು ಎಲ್ಲ ಮೇನ್ ರೋಡ್ ಎಲ್ಲ ಜಾಮ್ ಮಾಡಿಕ್ಯಾರ. ಇವೆಲ್ಲ ಗೊತ್ತಿರ್ಬೇಕಿದೆ. ಯಾವುದಿದು JP Morgan, ಇಲ್ಲಿಂದ ನಡೆದೀನಿ JP Morgan ಮೇಲಿಂದೆ. ಎಲ್ಲ ಕಂಪ್ನಿಗಳು ಇಲ್ಲೆಲ್ಲ ಸುತ್ತಮುತ್ತ ಕಂಪ್ನಿಗಳು ಬಿಟ್ರೆ ಏನಿಲ್ಲ. ಹಂಗದ ಇಲ್ಲಿ ಎಲ್ಲ ಬೆಂಗಳೂರದಾಗ. ಮತ್ತು ನಮ್ಗೆ ಇಲ್ಲಿ ಸಿಕ್ತಪ್ಪೋ ಮೇನ್ ರೋಡ್. ಯಾಕಂದ್ರೆ ಸ್ವಲ್ಪ ಮೇನ್ ರೋಡ್ ಬೆಸ್ಟ್. ಮೇನ್ ರೋಡ್ ಹೋಗೋಣ ನೋಡಿ. ಇದು ವಾಹ್, ಯಾವ ರೀತಿ ಕಾಣಿಸ್ತಲ್ಲ ನೈಟ್ ವ್ಯೂ ಎಲ್ಲ. ಬೆಂಗಳೂರು ಹೆಂಗದ ಅನಿಸ್ತದೆ ನಿಮಗೆಲ್ಲ, ಖುಷಿ ಅನ್ನಿಸ್ತಲ್ಲ ನೈಟ್ ವ್ಯೂ. ಡೇದಾಗ ನೋಡ್ರಿ ಫುಲ್ ಜಾಮ್. ಅದಕ್ಕೆ ನೈಟ್ ನೋಡ್ಬೇಕಂದ್ರೆ ಫುಲ್ ಓಪನ್, ಖಾಲಿ ರೋಡ್ ಎಲ್ಲ ಖಾಲಿ. ಹೋಗೋದು ಖರೆ ಎಲ್ಲ ಕಡೆ. ಬಟ್ ಎಲ್ಲ ಕ್ಲೈಮೇಟ್ ನೋಡ್ಬೇಕು, ಎಷ್ಟು ಸಣ್ಣ ಕ್ಲೈಮೇಟ್ ಆಗ್ಯದ ಅಂತಂದ್ರೆ ಇಲ್ಲಿ ನೋಡ್ಬೇಕು ಹನಿ ಬಿದ್ದಂಗೆ ಕಾಣ್ಲತ್ತಾವ ಗ್ಲಾಸ್ ಮ್ಯಾಗ. ಆ ರೇಂಜಿಗೆ ಅಲ್ಲಿ ಹನಿಹುಲ್ ಬೀಳತ್ತವ ಅಷ್ಟು. ನಮ್ಮ ಕಡೆ ಎಲ್ಲ ಹನಿಹುಲ್ ಅಂತೀವಿ, ಬಟ್ ಯಾರು ಏನಂತೀರ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟು. ನಮ್ಗೆ ನೋಡಿ ಎಷ್ಟು ಭಾರಿ ಕಾಣೋದು. ಇದೆಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ಹೇಳುತ್ತದ. ಮೆಟ್ರೋ ಕನ್ಸ್ಟ್ರಕ್ಷನ್ ನಾವು ಮೊದಲನೇ ಸಿಕ್ತು ಅಂಡರ್ ಪಾಸ್ ನೋಡ್ರಿ. ಅಂಡರ್ ಪಾಸ್ ಗಮಿ ಲಾಲ ಕುಂದ್ರಲ್ಲಿ ಎಷ್ಟು ಖಾಲಿ ಅನಿಸ್ತದಲ್ಲ ನೈಟ್ ಹೊತ್ತ. ಬಟ್ ಡೇ ಹೊತ್ತ ಇಲ್ಲೆಲ್ಲ ನೋಡ್ಲಕ್ ಹಿಂಗೆ ಸತ್ತೋಗ್ಬೇಕಾಯ್ತು, ಆ ರೇಂಜಿಗೆ ಇರ್ತದೆ ಟ್ರಾಫಿಕ್. ಇಲ್ಲೊಂದು ಮತ್ತೊಂದು ದೊಡ್ಡ ಕಂಪ್ನಿ. ಎಷ್ಟು ಕಂಪ್ನಿಗಳು ಬೆಂಗಳೂರು ತುಂಬ, ಎಲ್ಲ ಕಂಪ್ನಿಗಳು ತುಂಬ್ಕೊಂಡು ಬಿಟ್ಟಾವ. ಎಲ್ಲ ಏನಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ದಾಗ ಅವು ಇಲ್ಲ, ಏನಾರು ಓಪನಿಂಗ್ ಇಲ್ಲಿ ಅವು ಕೂಡ. ಇವು ಜಬ್ರಾ ಅಂತಿದ್ದು, ಇದು ಜಬ್ರಾ ಕಂಪ್ನಿಗಳು ಎಲ್ಲ. ನಾವು ಬಂದಿದ್ದು ಈಗ ಕುಂದನಹಳ್ಳಿ ಸೈಡ. ಇಲ್ಲ ನಮ್ಗೆ ಯಾವುದು ಟೆಂಪಲ್ ಅದ, ನಮಸ್ಕಾರ ಟೆಂಪಲ್. ಈ ಏರ್ಪೋರ್ಟ್ ಟ್ಯಾಕ್ಸಿ ಬೇರೆ ಸಿಗ್ಲತ್ತು. ಇಷ್ಟೊತ್ತಿಗೆ ಓಡಾಡ್ದಿರ್ತಾವೆ ಏರ್ಪೋರ್ಟ್ ಟ್ಯಾಕ್ಸಿ. ಕಂಪೇರ್ ಮಾಡ್ಲಕ್ಕ ಇವಾಗ ನೋಡ್ರಿ 9:09 ನೋಡ್ರಿ ಫುಲ್ ಜಾಮ್. ಇದೇ ರೋಡ್ ನಾನು ನೈಟ್ ತೋರಿಸಿದ್ಲ, ಇಷ್ಟು ಜಾಮ್ ಇರಲಿಲ್ಲ. ಬಟ್ ಇವಾಗಿನ ಟೈಮ್ ನೋಡ್ರಿ ಫುಲ್ ಜಾಮ್. ಮುಂದೆ ಜಾಮ್, ಹಿಂದೆ ಜಾಮ್, ಎಲ್ಲ ಕಡೆ ಜಾಮ್. ಬಟ್ ಈ ಸೈಡ್ ಅಂದ್ರೆ ಫ್ರೀ ಆಗಿ ನಡೆದ ಗಾಡಿಗಳು. ಯಾಕಂದ್ರೆ ಮುಂದೆ ಸಿಗ್ನಲ್ ಅದ, ಇಲ್ಲಿ ಸಿಗ್ನಲ್ ಸಲಕ್ಕೆ ಫುಲ್ ಜಾಮ್. ಎನಿ ಟೈಮ್ ಜಾಮ್ ಹಾಕತ್ತಿರ್ತದ. ಏನು ಮಾಡೋದು, ಬೆಂಗಳೂರು ಲೈಫೇ ಹೆಂಗದ, ನಮ್ಮ ಜಾಮ್ನೇ ಸಿಕ್ಕಾಕೊಳ್ಳೋದು. ನೋಡಿ ನಂಗೆ ಇಲ್ಲಿಂದ ಇಲ್ಲಿ ಹೊರಕ್ಕೆ 4 ನಿಮಿಷ ಟೈಮ್ ತೋರ್ಸೋದು ಬರೀ. ಫುಲ್ ಜಾಮ್. ಏನು ಮಾಡಬೇಕು ನೋಡ್ರಿ ಜಾಮ್ನಾಗ. ಹಂಗೆ ಇವತ್ತು ಮಧ್ಯಾಹ್ನ 1-2 ಗಂಟೆ ಆಯಿತು. ಆವಾಗ ಒಂದು ಗಾಡಿ ಹೆಡ್ಲೈಟ್ ಪ್ರಾಬ್ಲಮ್ ಇತ್ತು. ನನ್ನಲ್ಲ, ತಿಪ್ಪೇಶಣ್ಣ ಗಾಡಿದು. ಅದಕ್ಕೆ ಈ ಗಾಡಿ ತರ್ಲಕ್ಕ ಅಂತ ಹೋಗಿದ್ವಿ ಇಲ್ಲಿ. ಬಟ್ ನಾವು ಬಂದಿದ್ದು ಬೇರೆ ಕೆಲಸಕ್ಕೆ ಬಂದಿದ್ದು, ಕೆಲಸ ಮಾಡ್ಕೊಳಕ್ಕೆ ಎಲ್ಲ. ಅಂದ್ರೆ ನಾವು ಒಂದು ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ದು, ಬಟ್ ಅಲ್ಲಿ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಒಂದು ಚೇಂಜ್ ಮಾಡೋಕೆ ಊಟ ಮುಗಿಸ್ಕೊಂಡು ಆರಾಮಾಗಿ ಹೆಡ್ಲೈಟ್ ತೊಗೊಂಡು ಆರಾಮಾಗಿ ರಿಟರ್ನ್ ಮತ್ತು ಕಂಪ್ನಿ ಹೋಗ್ತೀನಿ ಈಗ ಆರಾಮ್ಸೆ. ಡೇಕಿನ ಜಾಸ್ತಿ ಟ್ರಾಫಿಕ್ ಫುಲ್ ಇರ್ತದೆ ಅಂಬೋದು. ಇವತ್ತು ನೋಡ್ರಿ ನೈಟ್ ನಿಮ್ಗೆ ತೋರಿಸಿದ್ಲ, ಆ ಟ್ರಾಫಿಕ್ಕಿನ ಈ ಟ್ರಾಫಿಕ್ಕಿಗೆ ನಿಮಗೆ ಕಂಪೇರ್ ಮಾಡ್ಕೋಬೇಕು. ಎಷ್ಟೊಂದು ಟ್ರಾಫಿಕ್ ಡೈಲಿದ ಹಿಂಗೆ ಸಾಯ್ಬೇಕಾಯ್ತದೆ. ಬಟ್ ನೈಟ್ ಇರ್ತಲ್ಲ, ನೈಟ್ ಫುಲ್ ರಿಲ್ಯಾಕ್ಸ್ ಮೂಡ್ನಾಗಿರ್ತೀವಿ ಎಲ್ಲರೂ. ಹಲೋ, ಇದು ನೆಕ್ಸ್ಟ್ ಡೇ ನೈಟ್. ಅದು ಟೈಮ್ ನೋಡಿ 11 ಆಗ್ಯದ. ಮತ್ತೆ ಡ್ಯೂಟಿ ನಡೆದೀನಿ, ಅದು ಕಂಟಿನ್ಯೂ ಅದ ತೋರಿಸ್ಲತ್ತೀನಿ. ಇವಾಗ ಜಸ್ಟ್ ನಾನು ಇರ್ಲತ್ತೀನಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅದ. ಇದು ಎಲೆಕ್ಟ್ರಾನಿಕ್ ಫ್ಲೈಓವರ್ ಯಾವ ರೀತಿ ಅದ ಅಂತಂಬೋದು ನೀವು ನೋಡಿರ್ಬೋದು. ಎಷ್ಟು ಸ್ಮೂತ್ ಅಂದ್ರೆ ಫಾಸ್ಟ್ ಹೋಗ್ತಾವೆ ಗಾಡಿಗಳು ಇಲ್ಲಿ. ಬಟ್ ಎಲ್ಲರೂ ಲಿಮಿಟ್ ಇದ್ರೆ ಎಲ್ಲ ಬೆಸ್ಟ್ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ರಿ, ನನಗೆ ಹೇಳ್ಕೊಂಡು ಹೇಳ್ತೀನಿ, ನಾನೇ ಹೋಗ್ತೀನಲ್ಲ, ಅದು ಎಲ್ಲ ಗೊತ್ತಿದೆ.
come and set me free. ಲಾರಿಗಳೆಲ್ಲ ನಾನು ಬಂದವ, ಲಾರಿಗಳ ಯೂಸ್ ಜಾಸ್ತಿ ಗಾಡಿಗಳು ಬರಲ್ಲ, ಲಾರಿಗಳೆಲ್ಲ ಕೆಳಗಿಂದ ಹೋಗ್ತಾವೆ. ಯಾಕಂದ್ರೆ ಟೋಟಲ್ ಎಂಟ್ರಿ ಸಿಟಿಯಾಗೆ ಅಲೋ ಇಲ್ಲ ಎಲ್ಲ ಲಾರಿಗಳು. ಬಟ್ ಈ ಟೈಮಿಗೆಲ್ಲ ಒಂದು ಲಾರಿ ಕಾಣುತ್ತೆ ಫ್ಲೈಓವರ್ ಮ್ಯಾಗ, ಆಲ್ಮೋಸ್ಟ್ ಕಮ್ಮಿ ಕಾಣಿಸ್ತಾವ ಅವಾಗ ಕಾಣಿಸ್ತಾ. ಬಟ್ ಇವು ಏನು ಟ್ರಾವೆಲ್ಸ್ ಗಾಡಿಗಳು ಫುಲ್ ಗಾಡಿಗಳು ಕಾಣಿಸ್ತಾ ಇರ್ತಾವೆ. ಇವು ಟ್ರಾವೆಲ್ಸ್ ಸ್ಪೀಡ್ ಲಿಮಿಟೇ ಇಲ್ಲ ಇವ್ರಿಗೆ, ಯಾಕಂದ್ರೆ ಆ ರೇಂಜಿಗೆ ಇವ್ರು ಸ್ಪೀಡ್ ಹೋಗೋದಂತ ತೋರಿಸ್ತಾರೆ ನಿಮ್ಗೆ. ಏನು ಓವರ್ಟೇಕ್ ಮಾಡ್ಕೊಂಡು ಹೋಗೋದೇ ಮಾಡ್ತಾರೆ ಇವ್ರು, ಬರೀ ಸ್ಪೀಡ್. ಹಂಗಂತ ಕಂಪ್ಲೇಂಟ್ ಮಾಡತ್ತಿಲ್ಲ, ಬಟ್ ಹೇಳ್ತೀನಿ ಎಲ್ಲರೂ ಓವರ್ ಸ್ಪೀಡ್ ಇರ್ತಾರೆ ಇಲ್ಲಿ, ಬಟ್ ಲಿಮಿಟ್ ಕೇರ್ಫುಲ್ ಆಗಿರ್ರಿ. ಇಲ್ಲಿ ಇದು ಭಾಳ ಡೇಂಜರ್ಸ್ ಏರಿಯಾ. ಸೊ ನೋಡೋಕೆ ಮಾತ್ರ ಟ್ರಾಫಿಕ್ ಕ್ಲಿಯರ್ ಜಾಮ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಭಾಳ ಡೇಂಜರ್ ಅದ ಇದು. ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್. ಇಮಿಡಿಯೇಟ್ಲಿ ಯಾಕಡೆ ಆಗಿದ ತಕ್ಷಣ ಒಂದು ನಿಮ್ಗೆ ಸಣ್ಣ ಟೋಲ್ ಕಾಣಿಸ್ತಲ್ಲ, ಆ ಟೋಲ್ ಆಗ್ತದೆ ಇಲ್ಲಿ. ಈ ಟೋಲಿಂದ ಬಲ್ಲೇ ನೋಡ್ರಿ ಎಷ್ಟು ಟೋಲ್ ಅಂತ ಹೇಳ್ತೀನಿ. ಆ ಟೋಲ್ ಅದಲ್ಲ ಬರೀ ಒನ್ ಡೇ ಅಂದಕ್ಕೆ ಒನ್ ಟೈಮ್ ಕಟ್ಟಾದ್ರೆ 60 ರೂಪಾಯಿ ಕಟ್ಟಾಗ್ತದೆ. ಆಮೇಲೆ ನೆಕ್ಸ್ಟ್ ಟೈಮ್ ಅನ್ನೋದ್ರೆ 30 ರೂಪಾಯಿ ಕಟ್ಟಾಗ್ತದೆ. ಬಟ್ ಆಮೇಲೆ ಬಾರ್ ಕಟ್ಟಾಗಲ್ಲ. ಇದು ಸಿಂಪಲ್ ಇರುವಂಥ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಅದ ಇದು. ನಡೆಯೋ ಕಾಕ. ಇದು ಹಂಗೆ ಟೂ ವೀಲರ್ಗೋಸ್ಕರ ಟೂ ವೀಲರ್ಸ್ ಎಲ್ಲ ಟೋಲ್ ಅದ ಇದು. ಇಲ್ಲಿ ಟೂ ವೀಲರ್ ಬಂದರೂ ಟೋಲ್ ಕೊಟ್ಟು ಹೋಗಬೇಕು. ಟೂ ವೀಲರ್ ಬಿಟ್ಟು ಹಂಗೆ ಖಾಲಿ ಹೋಗಂಗಿಲ್ಲ. ಇಲ್ಲಲ್ಲ ಪುಕ್ಕಟ್ಟ ಎಲ್ಲೂ ಬರೋಂಗಿಲ್ಲ ಫ್ಲೈಓವರ್ ಮ್ಯಾಗ. ಎಲ್ಲ ಕೊಟ್ಟರು ಇಲ್ಲಿ ಹೋಗ್ಬೇಕು, ಇನ್ನೊಂದು ಜಾಗದ ಅಲ್ಲಿ ಹೋಗ್ಬೇಕು. ಅದು ಆ ದಿನ ತೋರಿಸ್ತೀನಿ. ಇದು ಮೇನ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿಗೆ ನಾವು ಬಂದೀನಿ. ಇದ್ರಾಗ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಆಗಿದ್ದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಡೇ ಅಂದ್ರೆ ಸುಮ್ಮನೆ ನಾರ್ಮಲ್ ಟೆಸ್ಟ್ ಡ್ರೈವ್ ಮಾಡೋ ಸಲಿಂದ ವಿಡಿಯೋ ಮಾಡಿದ್ದ. ಬಟ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಆಗಲಿ ಬಿಡಲಿ ಮಾಡಲೇಬೇಕು ಸ್ಟಾರ್ಟ. ಬಟ್ ನೆಕ್ಸ್ಟ್ ವಿಡಿಯೋ ಸಿಗಮ್ಮ, ನಾಳೆಗೆ ಕಂಟಿನ್ಯೂ ಮಾಡೋಂತ ಟ್ರೈ ಮಾಡ್ತೀನಿ. ಎಷ್ಟು ದಿವಸ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಸಿಗಮ್ಮ ವಿಡಿಯೋದಾಗ.